ಮತ್ತು ಮೇಡಮ್ ಹೆಂಗಿದ್ರ ಜೋಡಿ ಹಂಗೆ ನಮ್ದು ಜೋಡಿ ಇದೆ. ಸೇಮ್ ಹಂಗೆ ಹಂಗೆ 7 ಗಂಟೆಗೆ ಟೈಮ್ ಕೊಟ್ಟಿದ್ರು, ಈಗ 8:30 ಆಯ್ತು. ಆದ್ರೂ ಪರವಾಗಿಲ್ಲ, ಪಾಪ 2 ಸಲ ಕಾಲ್ ಮಾಡಿದ್ದಾರೆ. ಸೊ ಮತ್ತೆ ಆಗಲ್ಲ ಅವ್ರ ಸರ್, ಚೀಲ ಇಲ್ಲಿದೆ, ಸಮ ಅವ್ರ ಚೀಲ ಇಲ್ಲೇ ಜನ. ಅದ ಆಯ್ತು, ಒಂದು 2 ನಿಮಿಷ ಹೋಗಿ ಬಂದ್ಬಿಡ್ಬೇಟಿ ಹೋಗ್ಬಿಟ್ಟು ಇವರು ಪಾಪ ನಮ್ಮ ಸಲುವಾಗಿ ಕಾಯ್ತಾ ಇದಾರೆ ಅವರು. ಜೀವನ ಅಂದ್ರೆ ಇದೆ ನೋಡಿ, ಯಾಕಂದ್ರೆ ನೋಡಿ ಎಷ್ಟು ಬೇಗ ಭೇಟಿಯಾಗಿ ಬೆಂಗಳೂರಿಂದ ಅಲ್ಲೆಲ್ಲ ಬಂದು ನಮ್ಮ ಭೇಟಿಯಾಗಿ ಎಷ್ಟು ಖುಷಿಯಿಂದ ಹೋಗ್ತಾ ಇದ್ದಾರೆ. ಮತ್ತೆ ನಾವು ಈಗ ಮತ್ತೆ ಎಲ್ಲಿ ಹೋಗ್ತಾ ಇದೀವಿ, ನಾವು ನೋಡಿ ಎಲ್ಲಿರ್ತೀವಿ ಏನಿಲ್ಲ. ನಾನು ನಿಮ್ಗೆ ಅದಕ್ಕೆ ಹೇಳೋದು, ಜೀವನ ಒಳಗೆ ಏನೂ ಇಲ್ಲ. ಮನೆಗೆ ಬಂದಿದ್ದೀವಿ ನಾವು, ಇಲ್ಲಿ ನಮ್ಮ ಮನೆ ಕಡೆನೇ ಅವ್ರ ಮನೆ ಇದೆ ಅಂತ. ಪಾಪ ಎಷ್ಟು ಟೈಮ್ ಮಾಡಿ ಮನೆಗೆ ಬಂದ್ವಿ, ಏನು ಮಾಡೋದು ನೋಡಿ. ನಮಸ್ತೆ ಸರ್, ನಮಸ್ತೆ. ಏನ್ ನಿಮಗೆ ಇಷ್ಟೊಂದು ಕಾಯಿಸ್ಬಿಟ್ವಿ ನಾವು, ಏನ್ ಮಾಡ್ತೀರಾ? ಸಡನ್ ಆಗಿ ಗೆಸ್ಟ್ ಬಂದ್ಬಿಟ್ರು ಮನೆಗೆ. ಇಲ್ಲ ಇಲ್ಲ, ಓಕೆ ಸರ್. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಮಸ್ತೆ. ಅಲ್ಲ ಇಲ್ಲಿ ಹೌದಾ? ಓಕೆ, ಭೇಟಿ ಆಗ್ತೀವಿ, ಬರ್ತೀವಿ. ಹಾ ಓಕೆ, ಹೌದು, ಆಯ್ತು, ಬರ್ತೀವಿ. Sorry to disturb you. Suddenly 10 people came. ಹಾ, ಒಮ್ಮೆ ಸಡನ್ ಆಗಿ ಏನು ಗೊತ್ತಿಲ್ಲ, ಸರ್ಪ್ರೈಸ್ ಮಾಡ್ಬಿಟ್ಟಿದ್ದಾರೆ ಒಮ್ಮೆ. ಬೆಳಕಲ್ಲಿ ನೋಡ್ಬೇಕಾಗಿತ್ತು, ಆದ್ರೂ ಇವಾಗ ಫುಲ್ ಬೆಳಕಿದೆ, ಎಲ್ಲ ಚೆನ್ನಾಗಿ ಬೆಳಕಿದೆ ಅಲ್ವಾ. ಸಾಯಿಬಾಬಾ ಅವ್ರ ದರ್ಶನ ಆಯ್ತು ಇಲ್ಲಿ. ಸಾಯಿ ಸಮೃದ್ಧಿಗೆ ಬಂದ್ಬಿಟ್ಟಿವಿ ನಾವು. ನಮಸ್ತೆ. ಓಕೆ, ನಾನಂತೂ ಬಹಳ ಚೆನ್ನಾಗಿಟ್ಟಿದ್ದೀರಾ. ಹೂ ಅಂದ್ರೆ ಬಹಳ ಇಷ್ಟ ಅಂತ ನಮ್ಗೆಲ್ಲರಿಗೂ ನಾನು ಮೊದಲೇ ಹೇಳ್ತೀನಿ. ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ. ಚೆಲುವೆಲ್ಲ ತಂದೆಂದಿತು, ಹೆಣ್ಣು ತಾನೇ ಚೆಲುವೆಂದಿತು, ಚೆಲುವೆಲ್ಲ ತಂದೆಂದಿತು. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಕೊಡಿ ಸರ್. ನಾವು ನೀವು ಬಂದ್ರಿ, ಬಂದ್ ಹೋತು. ಇಲ್ಲಾಂದ್ರೆ ಈಗ ನಾಳೆ ಒಂದ್ ದಿವ್ಸ ನಾಳೆ ಪ್ರಿಫರ್ ಮಾಡ್ತೀನಿ. ನಾಳೆ ಒಂದ್ ದಿವ್ಸ ನಾನು ಇದನ್ನ ಎಷ್ಟು ನೀಟಾಗಿ ಆದ್ರೂ ಇಟ್ಕೊಂಡು ಬಂದಿದ್ದಾರೆ ನೋಡಿ. ಇವಾಗ್ಲೂ ಬಹಳ ಚೆನ್ನಾಗಿ ಅಲ್ಲ, ಆ ರೀತಿನೂ ಹಿಂಗೆ ಮತ್ತು ಸೈಕಲ್ ತಗೊಂಡ್ ಬಂದೆ ಡ್ಯಾಡಿ. ನಾನು ಕಾರ್ನೇ ತಗೊಂಡು ಇಲ್ಲಿ 1 hour ಸೈಕ್ಲಿಂಗ್ ಕೆಲಸ ಸರ್ ಜೊತೆನೂ ಇರ್ತಾರೆ. ಅಲ್ಲಿ ನೋಡ್ದಿಲ್ಲ ನಾನು, ಅವ್ರಿಬ್ರದ್ದು ಎಷ್ಟು ಚೆನ್ನಾಗಿ. ಸರ್ ಇವ್ರಿಗೆ ಹೇಳ್ತಾ ಇದ್ದಾರೆ ನೀವು ದೊಡ್ಡವರು, ಇವ್ರು ಅಂತ ಇದ್ದಾರೆ ನೀವು ದೊಡ್ಡವರು, ಅದೆಲ್ಲ ನೋಡ್ತಾ ಇದ್ದೀರ. ನಾವು ಮೊನ್ನೆ ಕಾಶ್ಮೀರಕ್ಕೆ ಹೋಗಿ ಬಂದ್ವಿ. ಅವರು ಇದ್ದಾರೆ ಇಲ್ಲಿ ನೀವೇ ಅನಿಸ್ತಾ ಇದ್ದೀರಾ? ನನ್ನ ಮಗ ಒಬ್ಬರಿಂದ ಮೆಟ್ರೋ ಸರ್ವಿಸ್ ಬೆಸ್ಟ್ ಸರ್ವಿಸ್ ಅಂತ ಚೀಫ್ ಆಫ್ ಆಫೀಸ್ ಆಫ್ ಇದು ಬ್ಯಾಚ್ ಮತ್ತು ಇದು ಕೊಡ್ತಾರೆ, ರಿಕಮೆಂಡೇಶನ್ ಕಾರ್ಡ್ ಲೆಟರ್ ಕೊಡ್ತಾರೆ. ಅವ್ರ ಗಾಡಿ ಶಿವ ಪಾರ್ವತಿ ಕುಟುಂಬ ಪರಿವಾರ, ಶಿವ ಪರಿವಾರ ಅಭಿಷೇಕ್ ಮಾಡಿಸಿದ್ರಿ, ಮಾಡಿಸಿ ಅಲ್ಲಿ ತಗೊಂಡಿದ್ದೆ ನೋಡಿ ಸರ್. ಅದೇ ಎಲ್ಲರೂ ಇದಾರೆ. ಅದೇ ಅದೇ ಸ್ವಲ್ಪ ಮತ್ತೆ ಆಗ್ತಾರ ಅವ್ರಿಗೆ ಆಮೇಲೆ. ಮತ್ತೆ ಸಿಸ್ಟರ್ ಮನೀಷಾ, ಅದ ನನ್ನ ಗ್ರಾಜುಯೇಷನ್. ಅದೇ ಇಬ್ರದು ಅದನ್ನ ಎಂಟೆಕ್ ಮಾಡಿದೆ BMB ಕಾಲೇಜ್ ಹುಬ್ಳಿನಲ್ಲಿ. ಸಾಯಿಬಾಬಾ ಮತ್ತು ಮೇಡಮ್ ಹೆಂಗಿದ್ರ ಜೋಡಿ ಹಂಗೆ ನಮ್ದು ಜೋಡಿ ಇದೆ. ಸೇಮ್ ಹಂಗೆ ಹಂಗೆ ಇವರೆಲ್ಲ ಹಿಂಗೆ ಇದಾರೆ ಎಲ್ಲ ನೋಡಿ ಎಷ್ಟು ಅದೇ ಹಂಗೆ ಅನ್ಸುತ್ತೆ ನನಗೆ. ಬಂದಾರ ಗೋಯಿಂಗ್ ಫಾರ್ ಡಿನ್ನರ್. ಆಯ್ತು ಸರ್ ಸರ್. ಪ್ಲೀಸ್ ಕೆರಿಯಾ ಅದಕ್ಕೆ ಅವ್ರ ಫೋನ್ ಮಾಡಿದ್ದಾರೆ ಬೇರೆ 9 ಗಂಟೆಗೆ. ಇಷ್ಟೊಂದು ಟೈಮ್ ನಮಗೆ ಕೊಟ್ಟಿಲ್ಲ. ಇಲ್ಲಿ ಮೇಡಮ್ ಶುಭ ಸಂಜೆಯಲ್ಲಿ ನಮ್ಮ ಮಿತ್ರರಾದ ಶ್ರೀ ಮಾರುತಿ ಕಜ್ಜಾರಿ ಅವರು ರಿಟೈರ್ಡ್ ಕರ್ನಲ್ ಅವರ ಮನೆಗೆ ಭೇಟಿ ಕೊಟ್ಟಿದ್ದೀವಿ.
ಅವರ ಒಂದು ಬಿಸಿ ಶೆಡ್ಯೂಲ್ ಕೂಡ ನಮಗೆ ಸಾಕಷ್ಟು ಟೈಮ್ ಕೊಟ್ಟರು, ನಮ್ಮ ಸಲುವಾಗಿ ವೇಟ್ ಮಾಡಿದ್ರು. 7 ಗಂಟೆ ಟೈಮ್ ಕೊಟ್ಟಿದ್ರು, ನಾವು 8:02ವರೆಗೆ ಬಂದಿದ್ದೀವಿ. ಆದ್ರೂ 8:00 9:10 ಗಂಟೆ ಇತ್ತು. ಅವರೆಲ್ಲ ಸಂಪೂರ್ಣ ಸಮಯ ನಮ್ಮ ಸಲುವಾಗಿ ಅವರು ತ್ಯಾಗ ಮಾಡಿದ್ದಾರೆ. ಎಲ್ಲ ಮನೆ ತುಂಬಾ ಚೆನ್ನಾಗಿದೆ. ಮನೆಯಲ್ಲಿ ಇರುವಂತ ಎಲ್ಲ ನಮ್ಮ ಹಿರಿಯರು ಬಹಳ ಆತ್ಮೀಯರಾಗಿದ್ದಾರೆ. ಮತ್ತೆ ಅವರು ಏನೋ ಒಂದು ಅತಿಥಿ ಸತ್ಕಾರ ಬಹಳ ಹಾಸ್ಪಿಟಾಲಿಟಿ ಮಗುವಂತದ್ದು ಇದೆ. ಮತ್ತೆ ಮನೆ ಕೂಡ ಅಚ್ಚುಕಟ್ಟಾಗಿ ಇಟ್ಟಿದ್ದಾರೆ. ಮಹೇಶ ಮತ್ತು ಅವರ ಮಗ ಮಹೇಶ ಮತ್ತು ಸೊಸೆ ಪ್ರತೀಕ ಕೂಡ ತುಂಬಾ ಉತ್ಸಾಹದಿಂದ ನಮ್ಮನ್ನ ಅವ್ರ ಮನೇಲಿ ಇರುವಂತಹ ವಿಷಯಗಳನ್ನ ಹಾಗೂ ಅವರು ತಮ್ಮ ಧನದಿಂದ ಹಂಚ್ಕೊಂಡ್ರು. ಬಹಳ ಖುಷಿ ಆಯ್ತು. ನಮಗೇನು ಬೇರೆಯವ್ರ ಮನೆಗೆ ಹೋಗಿಲ್ಲ, ನಮ್ಮ ಮನೆಯವ್ರ ಮನೆಗೆ ಬಂದಿದ್ದು ನಮ್ಮ ಅನಿಸ್ತು. ಸೊ ಹಾಗೆ ತಮಗೆ ಮತ್ತೆ ಭಗವಂತ ಸಕಲ ಸೌಭಾಗ್ಯ ಆಯುರ್ವಾಗ್ಯ ಕೊಟ್ಟು ಭಗವಂತ ತಮಗೆಲ್ಲರಿಗೂ ಕಾಪಾಡ್ಲಿ. ಅಂತಾರಲ್ಲ ಮದುವೆ ಆದ್ಮೇಲೆ ಮಗ ಚೇಂಜ್ ಆಗ್ತಾನ ಹಿಂಗೆಲ್ಲ ಅಂತಾರಲ್ಲ. ನಾನ ಮಹೇಶನ್ ನೋಡ್ದೆ ಅಲ್ಲ, ಪ್ರತಿಯೊಂದು ನಮ್ಮ ಅಪ್ಪಾಜಿ ಹಿಂಗ್ ಮಾಡಿದಾರೆ. ಇಲ್ಲಿ ನೋಡಿ ನಮ್ಮ ಅಪ್ಪಾಜಿ ಸೈಕಲ್ ನೋಡಿ, ಇದು ಫೋಟೋ ಎಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾನೋ ನಾವು. ಅದೇ ನಾನು ಫಸ್ಟ್ ನನ್ನ ಜೀವನ ಒಳಗ ಫಸ್ಟ್ ಟೈಮ್ ನಾನ್ ನೋಡಿದ್ದೆ ಹಿಂಗ ಮದುವೆ ಆದ್ಮೇಲೆ. ಆಗೋಕ್ಕಿಂತ ಮುಂಚೆ ಪ್ರೀತಿ ಇರ್ತದೆ, ಬಟ್ ಮದುವೆ ಆದ್ಮೇಲೆ ಇದೇ ಪ್ರೀತಿ ಇಲ್ಲ. ಬಟ್ ಮಹೇಶ್ ಮತ್ತು ಮಹೇಶ್ ಎಲ್ಲ ಮನೆಯವರು ಅದು ಯಾಕಂದ್ರೆ ನನ್ ಮನ್ಸಿಗೆ ಬಹಳ ಅಂದ್ರೆ ಬಹಳ ಟಚ್ ಮಾಡ್ತಾ ಒಂದು. ಯಾಕಂದ್ರೆ ಮಗ ಅಂತಂದ್ರೆ ಯಾಕಂದ್ರೆ ಮದುವೆ ಆಗ್ತದೆ ಆದ್ರೆ ಅವನು ನಿಮಗೆ ಇದ್ ಮಾಡ್ಕೊಂಡು ಎಷ್ಟು ಇದು ಹೇಳ್ತಾ ಇದ್ದಾನಲ್ಲ, ನಿಜವಾಗ್ಲೂ ಗ್ರೇಟ್. ತಾವು ಇವತ್ತ ಬರ್ತೀನಿ ಅಂತ ಹೇಳಿದ್ರಿ, ನಾವು ರಿಕ್ವೆಸ್ಟ್ ಮಾಡಿದ್ವಿ ಬರ್ರಿ ಅಂತ. ನಿಮ್ ಮನ್ಯಾಗೂ ಗೆಸ್ಟ್ ಬಂದ್ರು, ಅವ್ರನ್ನ ಎಲ್ಲಾ ಮಾಡಿ ಏನೋ ಲೇಟ್ ಆದ್ರೂ ಒಟ್ಟ ಇವತ್ತ ನೀವು ಬಂದಿದ್ ನಮ್ ಬಹಳ ಸಂತೋಷ. ಈ ಸಮಯ ನಮ್ಗೆಲ್ಲಾ ಮೆಮೊರೇಬಲ್ ಆಗಿದೆ. ಯಾಕಂದ್ರೆ ನಾವು ಯಾವಾಗ್ಲೂ ಒಂದ್ಸತಿ ಕಲಿತಾಗ ಭೇಟಿ ಆಗ್ತಿರ್ತೀವಿ, ಆದ್ರೆ ಆತ್ಮೀಯವಾಗಿ ಮತ್ತ ಫ್ಯಾಮಿಲಿ ಜೊತೆಗೆ ಏನ್ ಭೇಟಿ ಆಗ್ತಿವಲ್ಲ, ಇದು ಬಹಳ ದಿವಸ ನೆನಪು ಕುಳಿತದ. ಮತ್ತೆ ಇದನ್ನ ನಾವು ಪ್ರೀತಿನ ಮುಂದುವರ್ಸ್ಕೊಂಡು ಹೋಗ್ತೀವಿ. ನೀವ್ ಅವಾಗ್ಲೂ ಬರ್ತಾ ಇರ್ತಾ ಇರ್ಬೇಕು. ಇದೇ ನಮ್ ಪ್ರೀತಿ ಮುಂದುವರಿಲಿ ಅಂತ ಆಮೇಲೆ ಪಾಪ ನಿಮ್ಮ ಸ್ನೇಹಿತರು ಕರೆ ಮಾಡ್ತಾ ಇದ್ದಾರೆ. 9 ಗಂಟೆ ಶೆಡ್ಯೂಲ್ ಕೊಡ್ರಿ ಸರ, ಕುತ್ಕೊಂಡು ಆರಾಮ್ಸಿರ್ ಹೋಗ್ರಿ. ಬರ್ತೀನಿ. ಸೊ ಇವತ್ತು ನಿಮ್ಮ ಮನೆಗೆ ಭೇಟಿ ಕೊಟ್ಟಿದ್ದು ನಮ್ಮದೊಂದು ಸಮೃದ್ಧಿಗೆ ಇವತ್ತು ನಾನೇ ಇದೇ ಕೊಡ್ತೇನೆ. ಇಲ್ಲ ಏನಿಲ್ಲ, ಪರವಾಗಿಲ್ಲ. ಆಶೀರ್ವಾದ ಸದಾ ಅವ್ರಿಗೆ ನೀವೆಲ್ಲ ಹಂಗೆಲ್ಲ ಬೇಡ ಹಿಂಗೆಲ್ಲ ಮಾಡ್ಬೇಡಿ. ಕೈ ಕೊಡಿ, ಬೇಡ ಕೈ ಕೊಡಿ. ಕೈ ಕೊಡುಮ್ಮ, ಸಾಕು. ಎಷ್ಟು ನಡೆಸ್ತಿ ಮಾಡ್ತೀಮ್ಮ. ಥ್ಯಾಂಕ್ ಯು ವೆರಿ ಮಚ್. ಖುಷಿಯಾಗಿ ಮತ್ತೆ ಮನೆ ಕಡೆನೂ ಬರ್ರಿ ಆರಾಮಾಗಿಲ್ಲ. ಬನ್ನಿ, ಬರ್ತಾ ಇದ್ರಿ. ನೀವು ಬರ್ತಾ ಇದ್ರಿ ಮತ್ತೆ ಹೊಸ ಪರಿಚಯ. ಮತ್ತೆ ಯಾವಾಗಾರ ಫಂಕ್ಷನ್ ಇದ್ರೆ ಆಯ್ತು, ಬರ್ತೀವಿ. ಬನ್ನಿ ಮನೆಗೆ. ನೀವು ಬಂದ್ರೆ ಎಲ್ಲ ಒಂದ್ಸರಿ ಕರ್ಕೊಂಡ್ ಬಂದ್ರೆ ಪರಿಚಯ ಆಯ್ತಂದ್ರೆ ಅವ್ರು ಆರಾಮಾಗಿ ಬರ್ತಾರೆ ಅಲ್ಲಿ. ಆಮೇಲೆ ಅವರೇ ಕೃಷಿ ಎಲ್ಲ ಅವರೇ ಬಿಡಿಸಿ ಹಾಲಿ ಒಳ್ಳೆ ಇದು ನಾ ಮಾಡಿದ್ದೆ. ಚೆನ್ನಾಗಿ ಬಂದಿದೆ.
ಈಗ ನಮ್ದು ತುಳಸಿ ಕಟ್ಟೆ ಚೇಂಜ್ ನಮ್ದು change ಆಗ್ತಾ ಇದೆ, ನಾವು ಈಗ ಸ್ವಲ್ಪ ಕಟ್ ಮಾಡಿ 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 ಕಡಿಮೆ ಮಾಡ್ಸಿದ್ರಿ. ಹಂಗೆ ನನ್ನ ಸಲುವಾಗಿ ಟೈಮ್ ಪಾಸ್ ಅಂತ ಹೇಳಿ ಮಾಡ್ಕೊಟ್ಟಿದ್ದಾರೆ, ಮಾಡ್ತಾ ಇರ್ತೀನಿ. ತುಂಬಾ ಇನ್ನೂ ಚೆನ್ನಾಗಿ improve ಮಾಡ್ಕೊತೀನಿ. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು. ರೈಟ್ ಮೇಡಮ್. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್ ಮಹೇಶ್, ಪ್ರತೀಕ್. ಪ್ರತೀಕ್ಷಾ, ಆಯ್ತು. Bye, 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 ಓಕೆ ಪಾ, ಓಕೆ ಬಾಯ್. ನಾವ ಈಗ ಬಂದ್ಮೇಲೆ ಅಲ್ಲಿ ಸರ್ ಅವ್ರ ಮನೆಗೆ ಹೋಗಿ ಬಂದ್ವಿಲ್ಲ, ಅದೇ ಚರ್ಚೆ ಮಾಡ್ತಾ ಇದೀವಿ, ಅದ ಮಾತಾಡ್ತಾ ಇದೀವಿ, ಮಕ್ಕಳು ನಾವೆಲ್ಲ ಮಾತಾಡ್ತಾ ಇದೀವಿ. ಒಂದು ಹೊಸ ಫ್ರೆಂಡ್ ಸಿಕ್ಕಿದ್ದು ನನಗ್ ಸಿಕ್ಕಿದ್ರೆ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದಾರ, ಒಳ್ಳೆಯವ್ರ ಅದಾರ, ಒಳ್ಳೆ ಫ್ರೆಂಡ್ಶಿಪ್ ಆಯ್ತು ನಮ್ದು. ಫ್ರೀ ಅದಾರ. ದೊಡ್ಡಸ್ತಿಗೆ ಗಮಡಿ ಗಮಡಿ ಅದೇ ಅದೇ ನಾವು ಯಾವ ರೀತಿ ಎಲ್ಲ ಇದ್ ಮಾಡ್ತೀವಲ್ಲ ಅದೇ ರೀತಿ ಸಿಕ್ಕಿದಾರ. ಚೆನ್ನಾಗೂ ಆಯ್ತು, ನನಗೆ ಒಳ್ಳೆ ಹೊಸ ಫ್ರೆಂಡ್ ಸಿಕ್ಕಿದಾಳ, ಹೊಸ ಗೆಳತಿ ಸಿಕ್ಕಿದಾಳ. ಈ ವಿಡಿಯೋ ಒಳಗೆ ನೋಡ್ತೀರಿ ನೀವು, ನಾವು ನಾನು ಯಾವ ರೀತಿ ಮಾಡ್ತೀನಿ ಅನ್ನಲ್ಲ, ಮನೆ ಒಳಗೆ ಅವರು ಹಂಗಾದಾರ. ಆಮೇಲೆ ಚಿನ್ನು ತರನ ಅವ್ರು ಸರ್, ಆಮೇಲೆ ಮಕ್ಕಳ ತರನ ಅವರು ಎಲ್ಲ, ಅವ್ರ ಮಗಳ ಫೋಟೋ ಎಲ್ಲ ನೋಡಿ. ಪ್ರತೀಕ್ಷಾನು ಅವಳು ಬಹಳ ಚೆನ್ನಾಗಿ ಅನಿಸ್ತು. ಫಸ್ಟ್ ಟೈಮ್ ನೋಡಿದೀನಿ ನೋಡಿ ನಾನು ಹಿಂಗೆ ಮಾಡೋದು, ಇಷ್ಟ ಅಟ್ಯಾಚ್ಮೆಂಟ್, ಈ ರೀತಿ ಮಾತಾಡೋದು, ಹಿಂಗೆಲ್ಲ ಮಾಡೋದು ಎಲ್ಲ ಚೆನ್ನಾಗಿದೆ ಅವ್ರದ್ದೆಲ್ಲ. ಆಮೇಲೆ ನಾನು ಈ ಮಾತ ಮುಗಿಸ್ತೀನಿ, ಗ್ಯಾಸ್ ಕಟ್ಟಿ ತುಂಬಾ ಪಾತ್ರೆ ತುಂಬಿದಾವ, ಎಲ್ಲ ಸಾಮಾನು ತುಂಬೈತಲ್ಲಿ. ಯಾಕಂದ್ರೆ ಅಚಾನಕ್ ಆಗಿ ನಿಮ್ಗೆ ಯಾರು ಬಂದ್ರು ಏನ್ ಬಂದ್ರು ಆ ವಿಡಿಯೋ ಅದೊಂದು ಬೇರೆನೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾ. ಮತ್ತೆ ಈ ವಿಡಿಯೋ ಏನಿದೆಯಲ್ಲ ಇವ್ರ ಮನೆಗೆ ಹೋಗಿದ್ದು ಅದು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ವಿಡಿಯೋಗಳು ಬಹಳ ದೊಡ್ಡ ಹೋಗ್ಯಾವ, ನಿಮಗೂ ನೋಡಕ್ ಅಷ್ಟು ಟೈಮ್ ಬೇಕಲ್ಲ, ಸಣ್ಣ ಸಣ್ಣ ಮಾಡಿ ನಿಮಗೆ ಬಿಡ್ತೀನಿ ನಾನು. ನೀವು ಎಲ್ಲರೂ ಅಂತ ಇದ್ದೀರಾ. ಈಗ ನಾನು ಅಲ್ಲಿ ಹೋದ್ಮೇಲೆ ನನಗೆ ಅಲ್ಲಿ ಆ ಮನೆಗೆ ನಾ ಭೇಟಿಯಾಗಕ್ಕೆ ಹೋದಾಗ ಆ ಮಹೇಶ್ ಹೇಳ್ದ ನಂಗೆ, ಆಂಟಿ ನಿಮ್ದು ವಿಡಿಯೋ ಭಾಳ ಚೆನ್ನಾಗಿ ಬಂದಿದಾವಲ್ರಿ, ಚೆನ್ನಾಗಿ ನೀವು ಮಾತಾಡ್ತೀರಲ್ಲ ಅಂತಂದ. ಮತ್ತೆ ಎಲ್ಲರೂ ನೋಡ್ತಾರೆ ನಮ್ಮ ವಿಡಿಯೋ, ನಮ್ಗೆ ಇಷ್ಟಪಡ್ತಾರ ಅಂತ ಗೊತ್ತಾಗೈತಿ. ಒಳ್ಳೆ ಒಳ್ಳೆ ನಾವು ವಿಡಿಯೋಗಳು ಮಾಡಕ್ಕೆ ನಿಮಗೆ ಪ್ರಯತ್ನ ಮಾಡ್ತಾ ಇದೀವಿ. ಮತ್ತೆ ವಿಡಿಯೋ ಈಗ ಫುಲ್ ಚಿನ್ನ ಟೈಮ್ ಆಗೈತಿ. ಈಗ ಈ ವಿಡಿಯೋ ನಾವು ಇಲ್ಲೇ ಮುಗಿಸ್ತೀವಿ. ಅವ್ರು ಹೆಂಗೆ ಅನಿಸಿದ್ರಲ್ಲ ನೀವು ನಮಗೆ ಕಮೆಂಟ್ ಮಾಡ್ರಿ. ಮತ್ತೆ ನಿಮಗೆ ಏನ್ ಹೇಳಿದೀನಿ ನಾನು, ಪ್ರೀತಿಯಿಂದ ಇರ್ಬೇಕು, ನಗ್ನಗ್ತಾ ಇರ್ಬೇಕು, ಖುಷಿಯಾಗಿರ್ಬೇಕು, ಮಜವಾಗಿರ್ಬೇಕು. ಯಾರು ಬಂದ್ರು ಮುಖ ಸೊಪ್ಪು ಮಾಡ್ಕೊಂಡು ಕೂಡ್ಬೇಡಿ ಹಾ. ಯಾಕಂದ್ರೆ ಈ ದಿನ ಈ ಕ್ಷಣ ನಿಮ್ದದ. ಬಾಯ್ ಬಾಯ್. ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ.